ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ನನ್ನ ಮಗಳದು 3.5 ಮಂತದ್ದು ವ್ಯಾಕ್ಸಿನೇಷನ್ ಇತ್ತು. ನಾನು ಈ ವ್ಲಾಗ್ ಅವಳಿಗೆ ವ್ಯಾಕ್ಸಿನೇಷನ್ ಹಾಕಿದ್ದೆ ನಾನು ಲೇಟಾಗಿ, ಯಾಕಂದರೆ ಅವಳಿಗೆ ಒಂದು ವಾರ ಹುಷಾರಿರಲಿಲ್ಲ ಅಂದರೆ ಅವಳಿಗೆಲ್ಲ ವ್ಯಾಕ್ಸಿನ್ ಹಾಕಲ್ಲ ಫುಲ್ಲು ಕ್ಲಿಯರ್ ಆಗೋ ತನಕ. ಅದಕ್ಕೆ ನಾನು ಇಂಜೆಕ್ಷನ್ ಹಾಕ್ಸಿದ್ದು ಲೇಟ್ ಆಯಿತು. ನಾನು ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ಕೊಳೋದು ಕೂಡ ಲೇಟ್ ಆಗ್ತಾಯಿದೆ, ಸಾರಿ ಫಾರ್ ದಟ್. ಬನ್ನಿ ಇವಾಗ ತಡ ಮಾಡಿದೆ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ. ಎದ್ದು ನಾನು ಸ್ನಾನ ಮಾಡಿ ಆಲ್ರೆಡಿ ನನ್ನ ಮಕ್ಕಳು ಎದ್ದೋಳಷ್ಟರಲ್ಲಿ ನಾನು ಹೋಗಿ ಸ್ನಾನ ಬಂದುಬಿಟ್ಟಿದ್ದೀನಿ. ಅವರಿಬ್ಬರು ನೋಡ್ಬೋದು ಇನ್ನೂ ಮಲ್ಕೊಂಡಿದ್ರು. ಅವರು ಎದ್ದೋಳಷ್ಟರಲ್ಲಿ ನಾನು ಕ್ಲೀನಾಗಿ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದು ನಾನು ರೆಡಿ ಆಗ್ತಾಯಿದ್ದೀನಿ. ನಮ್ಮಮ್ಮ ಹೂವು ಕೀಳಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಇವತ್ತು ನಾನೇ ಸ್ನಾನ ಮಾಡಿಸ್ಕೋಬೇಕು ನನ್ನ ಮಗಳಿಗೆ. ಏನು ಮಾಡೋದು, ಹಳ್ಳಿ ಲೈಫು, ಹೊರಗಡೆ ಹೋಗಿ ದುಡಿಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅಪ್ಪದು ಕಂಪ್ನಿ ಇದ್ದಿದ್ರೆ ನಮ್ಮ ಅಮ್ಮ ಅಷ್ಟು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ನಮ್ಮ ಅಪ್ಪದ ಫ್ಯಾಕ್ಟ್ರಿ ಮುಚ್ಚಿಬಿಟ್ಟಿರೋದ್ರಿಂದ ನಮ್ಮಮ್ಮ ಹೊರಗಡೆ ಹೋಗ್ತಾರೆ, ನನ್ನ ತಂಗಿನೂ ಕೆಲ್ಸಕ್ಕೆ ಹೋಗ್ತಾಳೆ. ಇಲ್ಲಾಂದರೆ ಮನೆ ಸಂಸಾರ ಹೆಂಗೆ ನಡೆಯುತ್ತಲ್ವ, ನಾವು ಅದಕ್ಕೆಲ್ಲ ಜಗಳ ಮಾಡೋಕ್ಕಾಗಲ್ಲ. ಇವಾಗ ಏನು ಆರಾಮಾಗಿದ್ದೀನಿ ನಾನು, ಅದಕ್ಕೋಸ್ಕರ ನಾನೇ ಸ್ನಾನ ಮಾಡ್ಕೊಡ್ತೀನಿ, ಪರವಾಗಿಲ್ಲ ನೀನು ಹೋಗು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನಂದು ರೆಡಿ ಆಗೋಷ್ಟರಲ್ಲಿ ಇನ್ನೊಬ್ಳೆ ಎದ್ದೊಳ್ತಾಳೆ, ಅವಳದು ರೆಡಿ ಆಗೋಷ್ಟರಲ್ಲಿ ಇನ್ನೊಬ್ಳೆ ಎದ್ದೊಳ್ತಾಳೆ. ಆ್ಯಸ್ ಯೂಶ್ವಲ್ ಸಿಂಪಲಾಗಿ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಒಂದು ಬಿಂದಿ ಇಟ್ಕೊಂಡ್ರೆ ನಂದು ರೆಡಿ ಆಗುತ್ತೆ. ನಂದು ಇಷ್ಟ ಆಗೋ ಅಷ್ಟರಲ್ಲಿ ನನ್ನ ಮಕ್ಕಳನ್ನ ಇನ್ನೂ ಎದ್ದಿರಲಿಲ್ಲ, ಅದಕ್ಕೆ ನಾನೇ ಎಬ್ಬರಿಸೋಣ ಇವಾಗ ಯಾರನ್ನಾದ್ರೂ ಒಬ್ಬರನ್ನ ಅಂತ ಬಂದೆ. ಯಾರನ್ನ ಎಬ್ಬರಿಸ್ಲಿ ಫಸ್ಟು ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಇಬ್ಬರು ಎದ್ಬಿಟ್ರು, ಇನ್ನೇನು ಮಾಡೋದು ಅಂತ ಫಸ್ಟ್ ದೊಡ್ಡವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಚಿಕ್ಕವಳನ್ನ ಅಲ್ಲೇ ಮಲಗಿಸ್ಕೊಂಡಿದ್ದೆ. ಪಾಪ ಇವಳಿಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಒಂದು ವೀಕಿಂದ ಲೂಸ್ ಮೋಷನ್ಸ್ ಆಗಿಬಿಟ್ಟಿತ್ತು. ಎಷ್ಟು ಸಣ್ಣ ಆಗೋಗ್ಬಿಟ್ಲು ಅಂದರೆ ಅಷ್ಟು ಸಣ್ಣ ಆಗ್ಬಿಟ್ಲು ಮಗು. ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಏನಾಗ್ತಾಯಿತ್ತು ಅವಳ ಮೈಯಲ್ಲಿ ಅಂತ, ಅಷ್ಟು ವೀಕ್ ಆಗಿಬಿಟ್ಲು. ಇನ್ನೊಂದು ಅವಳ ಪ್ರಾಬ್ಲಮ್ ಏನಂದರೆ ಇವ್ರ ವಯಸ್ಸಿಗೆ ಟ್ಯಾಬ್ಲೆಟ್ಸ್ ಕೊಡೋಲ್ಲ, ಒಂದು ಇಂಜೆಕ್ಷನ್ಸ್ ಕೊಡೋಲ್ಲ, ಬಟ್ ಸಿರಪ್ ಜಾಸ್ತಿ ಕೊಡ್ತಾರೆ. ಇವಳು ಒಂದು ಡ್ರಾಪ್ ಸಹ ಸಿರಪ್ ಕುಡಿಯೋಲ್ಲ. ಆ ಸಿರಪ್ ಕುಡಿದಿದ್ರೆ ಅವಳು ಕ್ಲೀನಾಗಿ ಮೇಲಾಗ್ತಾಯಿತ್ತೋ ಏನೋ, ಆ ಸಿರಪ್ ಕುಡಿದೇನೆ ಹಂಗಾಯಿತು. ಇಬ್ರಿಗೂ ಕರ್ಕೊಂಬಂದು ಸ್ನಾನ ಮಾಡಿಸಿ ಬಟ್ಟೆಗಳಾಗ್ತಾಯಿದ್ದೀನಿ. ಇವಳು ಲೋಷನ್ ಎಲ್ಲ ಹಾಕಿ ಬಟ್ಟೆ ಹಾಕಿ ಕುಂಡ್ರಿಸಿದ್ದೀನಿ. ಚಿಕ್ಕ ಮಗಳಿಗೆ ಇವಾಗ ಲೋಷನ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇದು ನನ್ನ ದೊಡ್ಡ ಮಗಳದ್ದು ಔಟ್ಫಿಟ್ಟು. ಹೇಗಿದೆ ನನ್ನ ದೊಡ್ಡ ಮಗಳದ್ದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ನನ್ನ ಚಿಕ್ಕ ಮಗಳು ತೋರಿಸ್ತೀನಿ ಬನ್ನಿ. ನೋಡಿ ಈ ಬೇಬಿ ಹೇಗಿದೆ, ಇಬ್ಬರು ಸೂಪರ್ ಅಲ್ವಾ? ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಸೂಪರು. ಇನ್ನೂ ನಮ್ಮ ಯಜಮಾನ್ರು ನನ್ನ ಮಗಳಿಗೆ 11 ತಿಂಗಳು ಕೂದಲು ಕೊಡೋದು, ಅಷ್ಟರಲ್ಲಿ ನನ್ನ ಕೂದಲು ಬೆಳೆದೇ ಹೋಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಮುಂದೆ ಆ ದಿನಗಳು ಬಂದಾಗ ಅದೇ ಕೂಡ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ನಮ್ಮಮ್ಮ ಹೇಳಿದ್ನಲ್ವ ಹೂವು ಕೀಳಕ್ಕೆ ಹೋಗಿದ್ರು ಅಂತ, ಅದಕ್ಕೆ ನಮ್ಮಪ್ಪ ಹೋಟೆಲಿಂದ ಇಡ್ಲಿ ತಂದುಕೊಟ್ಟಿದ್ರು, ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ರಿ ಅಂತ. ಮಗುಗೂ ಇಡ್ಲಿ ತಿನ್ನಿಸಿ ನಾನು ಇಡ್ಲಿ ತಿಂತಾಯಿದ್ದೀನಿ ಇವಾಗ. ಅವಳು ಹೊಟ್ಟೆ ಹಸ್ಕೊಂಬಿಟ್ಟಿದ್ಲು ಪಾಪ, ಲೂಸ್ ಮೋಷನ್ ಅಂತ ಹೇಳಿದ್ನಲ್ವ, ಸುಸ್ತಾಗ್ಬಿಟ್ಟವಳೆ. ಅದಕ್ಕೋಸ್ಕರ ಇನ್ನು ಮನೇಲಿ ಒಬ್ಬಳನ್ನೇ ಈಗ ಬಿಟ್ಬಿಟ್ಟು ಹೋಗೋದು, ಅವಳನ್ನೂ ಕರ್ಕೊಂಡು ಹೋಗೋಣ ಜೊತೇಲಿ ಅಂತ ಅವಳಿಗೂ ರೆಡಿ ಮಾಡಿಸಿ ಅವಳಿಗೂ ಟಿಫನ್ ಮಾಡಿಸ್ತಾಯಿದ್ದೀನಿ. ಇವಾಗ ರೆಡಿ ಆದ್ಲು ಅವಳು, ಇವಾಗ ಇನ್ನೇನು ಹೊರಡೋದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವ. ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ. ಅವ್ರದ್ದು ಏನೇನೋ ಈ ಜನಜಂಗುಳಿ ಜಾತ್ರೆಗಳಂತಾರ ಹೇಳ್ತಾರಲ್ಲ, ಆ ಥರ ಏನೇನೋ ಮಾತು. ಗೌರ್ಮೆಂಟಲ್ಲಿ ಒಂಥರ ಕೊಬ್ಬು ಜಾಸ್ತಿ ಅವ್ರಿಗೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ 3 ಇಂಜೆಕ್ಷನ್ ಹಾಕಿದ್ರು ಇವತ್ತೂ. ತೊಡೆಗೆ 2, ಕೈಗೆ 1 ಹಾಕ್ತಿದ್ದಾರೆ. ಬರೋ ಅಷ್ಟರಲ್ಲಿ ಮಗ ಪೋಟಿ ಮಾಡ್ಕೊಂಡಿತ್ತು, ಅದಕ್ಕೆ ಅದನ್ನು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಬಿಟ್ಟು ತಣ್ಣೀರು ಬಟ್ಟೆ ತೊಗೊಂಬಂದು ಇವಾಗ ಸುತ್ತಾ ಇದ್ದೀನಿ. ತಣ್ಣೀರು ಬಟ್ಟೆ ಸುತ್ತೋದ್ರಿಂದ ಎಷ್ಟು ಅವ್ರಿಗೆ ರಿಲೀಫ್ ಅನಿಸುತ್ತೋ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರಂತ.
ಅವಳು ನೋಡಿ ಅವಳಿಗೆ ಸಿರಪ್ ಹಾಕಿದ್ದೀನಿ ಅಂದ್ಬಿಟ್ಟು ಅವಳು ಅಳ್ತಾ ಇರೋದು ಏನಕ್ಕೆ ಆಗದೆ ನನಗೆ ಅಂತ. ಇನ್ನು ಬಂದಿದ ತಕ್ಷಣ ಈ ಮಗುಗೂ ಇನ್ನು ಜ್ವರ ಬಂದಿರುತ್ತೆ ಅಂದ್ಬಿಟ್ಟು ಇವಳಿಗೂ ಪ್ಯಾರಾಸಿಟಮಲ್ ಹಾಕಿದೆ. ಅವಳಿಗೆ ಲೂಸ್ ಮೋಷನ್ಗೆ ಸಿರಪ್ ತೊಗೊಂಬಂದಿದ್ದೆ. ಅವಳಿಗೆ ಸಿರಪ್ ಹಾಕಿದ್ದೀನಿ ಅಂತ ಅವಳು ಜೋರಾಗಿ ಅಳ್ತಾ ಇದ್ದಾಳೆ. ಇನ್ನೇನು ಮಾಡೋದು, ಒಂದು ಡ್ರಾಪನ ಹೋಗಲಿ ಹೊಟ್ಟೆಗೆ ಅಂದ್ಬಿಟ್ಟು ಕುಡಿಸ್ದೆ. ಆದರೂ ಇರಲ್ಲ, ಅವಳು ಫುಲ್ಲು ವಾಮಿಟ್ ಮಾಡಿಬಿಟ್ಲು. ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನು ಇವತ್ತೆಲ್ಲ ನಾನು ಚಿಕ್ಕ ಮಗಳನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಅದಕ್ಕೆ ಇವಳಿಗೆ 2 ಕಾಲ್ಗೂ 2 ತಣ್ಣೀರು ಬಟ್ಟೆ ಸುತ್ತಬಿಟ್ಟಿದ್ದೀನಿ. ಇದೆ ಪ್ಯಾರಾಸಿಟಮಲ್ಲು ಕಾಲ್ಫಾಲ್ ಡ್ರಾಪ್ಸ್. ಇದು 1 ಇಯರ್ ಒಳಗಡೆ 1.5 ಇಯರ್ ತನಕ ಡ್ರಾಪ್ಸ್ ಹಾಕಬೇಕು, ಆಮೇಲೆ ಸಿರಪ್ ಬರ್ಕೊಡ್ತಾರೆ. ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಎಷ್ಟಕ್ಕೆ ವೆಯ್ಟಿಗೆ ಎಷ್ಟು ml ಹಾಕಬೇಕು ಮತ್ತು ಯಾವ ಏಜ್ಗೆ ಎಷ್ಟು ml ಹಾಕಬೇಕು ಅಂತ. ಅವಳು ಸಿರಪ್ ಹಾಕಿ ಕುಂಡ್ರಿಸಿದ್ದೀನಿ. ಇವಾಗ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ. ಕೈಗೆ ಹಾಕಿದ ಅವಳಿಗೆ ಅಷ್ಟೇನು ಪೇನ್ ಅನಿಸಿಲ್ಲ, ಅವಳೇನು ಹತ್ತಿಲ್ಲ. ಬಟ್ ತೊಡೆಗೆ ಹಾಕೋದು ಜಾಸ್ತಿ ದೊಡ್ಡ ಸೂಜಿಯಲ್ಲಿ ಹಾಕ್ತಾರಲ್ವ, ಅದಕ್ಕೋಸ್ಕರ ಮಕ್ಕಳಿಗೆ ತುಂಬ ಟಾರ್ಚರ್ ಅನಿಸುತ್ತೆ. ಇನ್ನು 10 ಮಂತ್ಸ್ಗೆ ಇನ್ನು ಇಂಜೆಕ್ಷನ್ ಇರೋದು, ಆವಾಗೂ 3 ಹಾಕ್ತಾರೆ. ಆವಾಗ ಸ್ವಲ್ಪ ಬುದ್ಧಿ ಬಂದಿರುತ್ತೆ ಮಕ್ಕಳಿಗೆ, ಆವಾಗ ಇನ್ನೂ ಗಲಾಟೆ ಮಾಡ್ತಾರೆ. ನೋಡಬೇಕು ಹೆಂಗಾಗುತ್ತೋ ಹಂಗೆ. ಇವಾಗ ನನ್ನ ಚಿಕ್ಕ ಮಗಳನ್ನ ಮಲಗಿಸಿದ್ರೆ ಸಾಕಾಗೈತೆ. ಯಾಕಂದ್ರೆ ಅವ್ರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಚೆನ್ನಾಗಿ ಮೈ ಹಿಡಿಯುತ್ತೆ ಮತ್ತು ಬೇಗ ನೋವು ಕಾಡೋ ಕಮ್ಮಿ ಆಗುತ್ತೆ ಅಂತ. ಇದೇನು ಜಾಸ್ತಿ ಪೇಯ್ನ್ ಆಗಲಿಲ್ಲ ಅವಳಿಗೆ. ಅದೇ ಹೇಳ್ದಂಗೆ 2 ತಿಂಗಳಿಗೆ ಹಾಕ್ಸಿದ್ದು ಮಾತ್ರ 2 ದಿನ ಕಂಪಲ್ಸರಿ ನೋವು ಅಂದರೆ ನೋವು, ಎಷ್ಟು ನೋವು ತಿಂದ್ಬಿಟ್ಲು. ಇದೇನು ಅಷ್ಟು ನೋವಿರಲಿಲ್ಲ. ನನಗೇನೋ ಇಡ್ಲಿ ಬೆಳಗ್ಗೆ ಚೆನ್ನಾಗಿರಲಿಲ್ಲ, ಅದಕ್ಕೆ ಇನ್ನೂ ಚಿತ್ರಾನ್ನ 1 ಪ್ಲೇಟ್ ಇತ್ತು. ಅದಕ್ಕೆ ನಮ್ಮಮ್ಮ ಚಿತ್ರಾನ್ನ ತೊಗೊಂಬಂದಿದ್ರು ತಿನ್ನು ಅಂತ. ನಾನು ಇಲ್ಲಿ ನಮ್ಮಮ್ಮ ಊಟಕ್ಕೆ ಕೊಟ್ಟರು, ಅಷ್ಟೊಂದು ನನ್ನ ಮಗಳು ಎದ್ಬಿಟ್ಲು. ಅದಕ್ಕೆ ನಮ್ಮಮ್ಮ ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ ಅವಳನ್ನ. ಯಾರದು 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 ಹೊಟ್ಟೆ ತಲೆ ಇಕ್ಕರೆ ಪಟ್ ಅಂತ ಹೊಡಿತಾಳೆ. ಯಾರದು? ನೀನ್ ಯಾರು? ಯಾರು? ಅಕ್ಕಯ್ಯಮ್ಮನ ಅಕ್ಕಯ್ಯಮ್ಮನ ಅಕ್ಕ ಬೇಬಿ ನೋಡಿ ಮಗ. ಇರಲ್ಲ, ನಾನು ನಿಮ್ಮ ಮಾಡ್ಕೊಂತೀನಿ ಮಾಡ್ಕೊಂತೀನಿ. ಅಯ್ಯಪ್ಪ ಮಾಡ್ಕೊಂಡಿದ್ದು ಅಮ್ಮ ಬಾಯ್. ಹೋಗ ಕೂಲಿ ಮಗನ ಹೋಗ. ರಾತ್ರಿ ಹೊತ್ತು ಯಾಕಮ್ಮ ನಿದ್ದಕ್ಕೆ ನೀನು ಹಂಗೆ ಬಡ್ಕೊಂಡದ? ಎಷ್ಟು ನಿದ್ದೆ ಹೋಗದ ನೀನು? ಕುಮ್ಕಂಡ ನೀನು ನಿದ್ದಕ್ಕೆ ಹೇಳ್ತಾ ಇರ್ತಾಳೆ ಇವಳು ಅಲ್ಲ, ಜಿಜ್ಜುವಾಗ ಕೇಳ್ತಾ ಇರ್ತಾಳವ. ನೋಡಿದ್ರಲ್ವ ನಮ್ಮ ಅಮ್ಮ ಜೊತೆ ಹೇಗೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅಂತ. ಇವಳಿಗೆ ಬಂದು ಮತ್ತೆ ಸ್ವಲ್ಪ ಚಿತ್ರಾನ್ನ ತಿನ್ಸಿದ್ನಲ್ಲ, ಅಷ್ಟೇ ಸಾಕು ಅಂತ ಮಲ್ಕೊಬಿಟ್ಲು. ಇನ್ನು ಇವಳಿಗೂ ಹಂಗೆ ಅಲ್ಲೇ ತಟ್ಟಿ ಅಲ್ಲೇ ಮಲಗಿಸ್ತಾನೇ ಇದ್ದೀನಿ. ನನಗೂ ನಿದ್ದೆ ಬಂದ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಮ್ಮ ಬಿಸಿ ಬಿಸಿ ಸಾಂಬಾರು, ಏನೇ ಹೇಳಿ ನಮ್ಮ ಅಮ್ಮನ ಕೈ ಅಡುಗೆ ಅಂತೂ ನನಗಂತೂ ಪಂಚಪ್ರಾಣ ಅಂದರೆ ಪಂಚಪ್ರಾಣ. ನಮ್ಮಮ್ಮ ಮುದ್ದೆ ಮಾಡಿಕೊಂಡು ರೂಮ್ಗೆ ಇಟ್ಕೊಂಬಂದು ಕೊಟ್ಟಿದ್ರು, ಅಲ್ಲೇ ತಿಂತಾ ಇದ್ದೆ. ಸ್ವರ್ಗನೇ. ನಾನಂತೂ ಊರಿಗೆ ಹೋದ್ಮೇಲೆ ನಮ್ಮ ಅಮ್ಮ ಕೈ ಅಡುಗೆನ ತುಂಬ ಮಿಸ್ ಮಾಡ್ಕೋತೀನಿ.
ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಹೆಣ್ಮಕ್ಳು ಹಣೆ ಬರಹದಲ್ಲಿ ಬರ್ತಿರೋವಂಥದ್ದು ಇದು. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಮೊನ್ನೆ ಹಿಂಗೆ ಒಂದು ಶುಚಿರುಚಿಯಲ್ಲಿ ಒಬ್ಬಂದು ಇಸ್ಮಾಯಿಲ್ ಅನ್ನೋದು ನೋಡ್ತಾಯಿದ್ದೆ. ಅವನೊಂದು ಲೈನ್ ಹೇಳ್ದ. ಆ ಲೈನ್ ನಂಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು. ಅಮ್ಮ ಯಾವಾಗ್ಲೂ ಅಷ್ಟೇ ಮಕ್ಳಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾಳಂತೆ. ಅದಕ್ಕೋಸ್ಕರ ಅಮ್ಮನ ಕೈ ಅಡುಗೆ ಎಲ್ಲರಿಗೂ ಇಷ್ಟ ಆಗುತ್ತಂತೆ. ಅಮ್ಮನ ಕೈಯಿಂದ ಮಾಡಿದ ಅಡುಗೆ ಅಷ್ಟು ರುಚಿಯಾಗಿ ಬರುತ್ತಂತೆ ಅಂತ. ನನಗಂತೂ ನಮ್ಮಮ್ಮನ ವಿಷಯದಲ್ಲಿ ನನಗಂತೂ 100% ಪಟ್ಟು ನಿಜ ಅಂತ ಅನ್ನಿಸ್ತು. ಇವಾಗ ನಾನೇ ಆಗಲಿ ಗೊಣ್ಕೊಂಡು ಅಡುಗೆ ಮಾಡ್ತಿರ್ತೀನಿ, ನಾನು ಯಾಕೆ ಮಾಡಬೇಕು, ನಾನು ಮಾಡಲ್ಲ, ಹಂಗೆ ಹಿಂಗೆ ಅಂತ. ಬಟ್ ನಮ್ಮಮ್ಮ ಹಂಗಲ್ಲ. ನನ್ನ ಮಕ್ಕಳು ಊಟ ಮಾಡಲಿ, ನನ್ನ ಗಂಡ ಊಟ ಮಾಡಲಿ ಅಂತ ಅವರು ಚೆನ್ನಾಗಿರಲಿ ಅಂತಲೇ ಬೆಂಸಿ ಮಾಡೋದ್ರಿಂದ ಅಡುಗೆ ಅಷ್ಟು ರುಚಿಯಾಗುತ್ತೆ ಅಂತ ಅನಿಸುತ್ತೆ. ಈ ಲೈನ್ ನಿಮಗೆ ಹೇಗೆ ಅನಿಸ್ತು ಮತ್ತು ಇದು ಎಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ನಿಜ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನನಗೂ ಖುಷಿಯಾಗುತ್ತೆ. ನೋಡ್ಬೋದು ನಮ್ಮಮ್ಮ ಅಂತೂ ನನಗೆ ಯಾವಾಗಲೂ ಫೀಡ್ ಮಾಡಿಸ್ತಾನೇ ಇರ್ತಾರೆ. ಚಿಕ್ಕ ವಯಸ್ಸಿಂದ ನನಗೆ ಹಿಂಗೆ ಫೀಡ್ ಮಾಡಿಸಿ ನಾನು ಈ ಥರ ಇದ್ದೀನಿ ಅನಿಸುತ್ತೆ. ನನ್ನನ್ನು ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ. ಐ ಆಮ್ ಲಕ್ಕಿ ಅಷ್ಟೇ. ಅದರ ಬಗ್ಗೆ ನಾನು ಇನ್ನೂ ದೊಡ್ಡ ಪದಗಳು ಹೇಳೋ ಅಷ್ಟು ನಾನು ಇದಲ್ಲ. ಅವ್ರ ಪ್ರೀತಿಗೆ ಯಾರೂ ಸರಿಸಾಟಿ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಆರತಿ ಮಾಡೋರು. ನೋಡ್ಬೋದು ಮಧ್ಯಾಹ್ನ ಅಷ್ಟರಲ್ಲಿ ಅವಳಿಗೆ ಫುಲ್ಲು ನೋವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ನಾನು ಮತ್ತೆ ಬ್ಲಾಗ್ ಇದು ಮಾಡೋಕ್ಕೋಗಿಲ್ಲ. ಮತ್ತು ಸಂಜೆ ಒಂದು ಆಫ್ಟರ್ 5 ಹಂಗೆ ಅವಳಿಗೆ ನೋವು ಅಷ್ಟೊಂದು ಕಾಣಿಸಿಲ್ಲ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಖುಷಿಯಾಗಿ ಆಡ್ಕೊಂಡಿದ್ಲು ಅಂತ. ಅವಳ ಖುಷಿ ನೋಡೋದೇ ಒಂದು ಖುಷಿ ಅಷ್ಟೇ. ಫ್ರೆಂಡ್, ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಈ ಬ್ಲಾಗ್ ಯಾರಿಗಿಷ್ಟ ಇಷ್ಟ ಆಗಿರುತ್ತೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.